ಕಡಿ ಬರಕ್ಕ ಈಗ ತರ್ತೀಯ ದಿನ ವರ್ಷಕ್ಕೆ ಅಂತ ಮಾತಾಡ್ತಾರಪ್ಪ. ನನ್ಗೆ ನಾವು ಹೋಗೋದಿಲ್ಲ, ನಾವು ಇಲ್ಲೇ ಸಾಯುವಾಗ ನಾವು ಹೋಗೋದಿಲ್ಲ. ನಮ್ದು ಏನಾರ ಆಗಮಟ ನಾವು ಹೋಗೋದಿಲ್ಲ. ಇದಕ್ಕೆ ನೀವೇನಂತೀರಿ ಹೇಳಿ ಅಮ್ಮ, ಏನ್ ನಿಮ್ ಸಮಸ್ಯೆ ಏನು? ಎಲ್ಲಿ ಮಠ ನಾವು ನೋಡೋಣಪ್ಪ, ಯಾರು ನೋಡ್ತಾರ ನಮ್ಮನ್ನ? ಯಾವ ಊರಿಂದ ಬರ್ತಾ ಇದ್ರಿ ನೀವು? ನಾವು ಹೂನಡಗಲಿಂದ ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಜಿಲ್ಲೆ ಹೂನಡು. ಒಬ್ಬನ ಆಳ್ ಮಗನ್ ಕರ್ಕೊಂಬಂದು ನೋಡಿದ್ದೆ. ಆಳ್ ಮಗನ್ ಕರ್ಕೊಂಬಂದಿನ ದಿನ 300 ರೂಪಾಯಿ ರೊಕ್ಕ ಕೊಟ್ಟ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಪೂಜಾರಿ ಪಾರಮ್ಮ. ಪಾರಮ್ಮನವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ? ನಾನು 50 ವರ್ಷ ಕೆಲಸ ಮಾಡೀನಿ. 8 ಅಡಿಗೆ 8 ಅಣಿಗೆ. 8 ಅಡಿ. ಹಾ, ಯಾವ ಸ್ಕೂಲು? ಮೇಂಬ ಸ್ಕೂಲು. ಹೂನಡಗಲಾಗ ಮೇಂಬ ಸ್ಕೂಲ್ ಅಂತಂದು ಮಾವಿನ ಬಾವಿ ಸ್ಕೂಲು ಹೂನಡಗ್ಲಿ. SPB ಶಾಲೆ. ನಾವಿಂತ ಕಷ್ಟಪಟ್ಟಿವಿ, ನಮ್ಗಿನ್ನೂ ಏನು ದಾರಿನೇ ಇಲ್ಲ. ನಾವ್ ಹೆಂಗ ಬದುಕಬೇಕು? ಎಷ್ಟು ವರ್ಷ ಆಯ್ತು ನೀವು ರಿಟೈರ್ಡ್ ಆಗಿ? 9 ವರ್ಷ ಆದ್ರಿ. ಯಾವನೊಬ್ಬನ 8 ವರ್ಷ ಬಂದು ನಮ್ಗೆ ತೊಂದರೆ ಹಾಕ್ಬಿಟ್ಟ. ಅವ್ನು ದಿನ ಸಾಪಿಸ್ತೀನಿ ಅವನ್ನ. ಏನು ಯಾಕೆ ತೆಗ್ದಾಗ್ದ? ನಿನ್ ಕೆಲಸ ಸರಿ ಹೋಗಿ ಬೀವರ್ ಒಪ್ಲಿಲ್ಲ, ಮಾಡಿದ್ ಕಳ್ಸಿದ್ರು. ಅಂತಕ್ಕಿನ್ ಕರ್ಕೊಂಡು ಈಗ ಹಾಳು ಮಾಡ್ಬಿಟ್ಟಲ್ಲ ನೀನು ಅಂತಂದು. ಇವಾಗ ನಿಮ್ ಬೇಡಿಕೆಗಳು ಏನ್ ತಾಯಿ? ಏನ್ ಬೇಕಪ್ಪ? ಏನ್ ಹೇಳ ನೋಡ್ರಿ. ಅಲ್ಲ, ನಿಮ್ಗೆ ಏನ್ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ರಿ ಇಲ್ಲಿ? ಇವ್ ನಮಗೆ ಅರೆಸ್ಟ್ ಬರ್ಬೇಕು. ಅದು ಪಿಂಚಣಿ ನಿಮ್ಗೆ 9 ವರ್ಷದ ಪಿಂಚಣಿ ಬರ್ಬೇಕು ನನಗೆ. ಎಷ್ಟು ಬರ್ಬೇಕು ಪಿಂಚಣಿ ನಿಮ್ಗೆ ತಿಂಗಳಿಗೆ? ನಿಮ್ಮ ಹತ್ರ ಐತಲ್ರಿ, ಎಲ್ಲಾರು ನಿಮ್ಮ ಹತ್ರನೇ ಐತಿ. ತಾಳಲಿಂದ ಗುಡಿದ ಮಟ್ಟ ನಿಮ್ಮ ಹತ್ರನೇ ಐತಿ. ನಾವೇನ್ ಹೇಳೋದೈತೆ ಹೇಳ್ರಿ. ಎಷ್ಟು ವಯಸ್ಸು ನಿಮ್ಗೆ ಇವಾಗ? ವಯಸ್ಸು 80 ವರ್ಷ. ಈಗ 80 ವರ್ಷ ಪ್ರತಿಭಟನೆ ಮಾಡಕ್ ಬಂದಿದ್ದೀರಾ? ಮತ್ತೆ ಇವಾಗ ಸಿದ್ದರಾಮಯ್ಯನವರು ಫ್ರೀ ಅಕ್ಕಿ ಎಲ್ಲ ಕೊಡ್ತಾ ಇದ್ರಲ್ಲ? ಎಲ್ಲ ಬಲ್ಲಿ ಅಡ್ಡಾಡಿರಿ. ಅಪ್ಪನ ಮಾತ್ರ ನಮ್ಮ ತಂದೆ ಕೊಡೋದಕ್ಕಂತ ನೋಡತ್ತೆ. ಕೊಡ್ತಾರಲ್ಲ ಅದನ್ನ ಹೇಳ್ತಾರ ಅವ್ರು ಕೇಳ್ತಾರ. ಅಕ್ಕಿ ಏನಪ್ಪ? ಯಪ್ಪ ಅದು 70 ಬಂದ್ರೆ ಕೊಡ್ತಾರ. 70 ಬಂದ್ರೆ ಕೊಡೋದಿಲ್ಲ. ನಮ್ಮ 70 ಬರಂಗಿಲ್ಲ. ಈಗ 3 ಅಕ್ಕಿನೇ ಇಲ್ಲ ನಮಗೆ. 70 ಬಂದ್ರೆ ಕೊಡೋದು. ಇಲ್ಲ ನೋಡ್ರಿ ಮನೆಗೆ ಅಂತಾರ. ಏನ್ ಬಾಯ್ ಕೊಡ್ಕೋಬೇಕು ನಾವು. ಮತ್ತೆ ಹೆಂಗ್ ಜೀವನ ಮಾಡ್ತಾ ಇದ್ರಿ? ಯಾವ್ದು ಸುಡುಗಾಡಿಲ್ಲ ನಮಗೆ. ಇದು ಇಲ್ಲ ಅಂತಂದ್ರೆ ಸತ್ತೋಗಿ ವಿಲೇಸ್ ಐತಿ. ನಾವು ಹೋಗೋದಿಲ್ಲ ಊರಿಗೆ. ನಾವು ಶಸ್ತ್ರಪುಟ ಕಾಲಿ ಒರೆಸ್ಕೊಳಕ್ ತಯಾರಿಲ್ಲ ಪಟ. ನಾವು ವಿಲೇಸ್ ಆಯ್ತೀವಿ. ಹೇಳ್ದೇನ ಆಳ್ ಮಗನ್ ಕರ್ಕೊಂಡ್ಬಂದಿದ್ವಿ. ನಾವು 300 ರೂಪಾಯಿ ಕೊಡ್ತಾವ ತಂದು ಎಲ್ಲಿಂದ ತರ್ಬೇಕು ಹೇಳಿ ನಾವು 300 ರೂಪಾಯಿನ? ಇದು ಏನ್ ಹೇಳಪ್ಪ ನಾವು? ಏನು ಹೇಳು ಹುಚ್ಚಿ 8 ವರ್ಷ ಮನೆಗಳ ಕೂಡ ಕೆಲಸ ಮಾಡಿ ಅವ್ರ ಮನೆ ಬಂದ್ ರೊಟ್ಟಿ ತಿಂದು ಬಂದಿವಿ. 8 ಅಡಿ ದುಡಿಬೇಕಾದ್ರೆ ಹೋಗಬೇಕು ಬಾರವ, 1-2 ರೊಟ್ಟಿ ಮಾಡಿ ಬಾ. ಅವ್ರ ಮನೆ ರೊಟ್ಟಿ ಮಾಡಿ 2 ರೊಟ್ಟಿ ತಿಂದು ಮಕ್ಕಳ ಮನೆ 5 ತಿಂಗಳಿದ್ದ ನಮ್ಮ ಗಂಡ ಹುಡುಗ. ಹೆಣ್ಮಕ್ಳು 2 ವರ್ಷಕ್ಕಿದ್ದು ನಮ್ಮ ಮನೆ ಯಜಮಾನ ಸತ್ತಾಗ ಹೆಂಗ ನಾವು ನೀಚಿದ್ದೇವೆ ಹೇಳ್ರಿ. ಎಷ್ಟು ಕಷ್ಟದಿಂದ ಅವಾಗ ಕೂಡಿದ್ದು ಎಷ್ಟು ಬಂದಿರಿ ನೀವ ನೋಡ್ತಿರಲ್ರ. ಅಂತದ್ದು ಹಂಗ್ ಬದುಕಿ ಬಂದಿವಿ. ನೀವು ಇನ್ನೂ ನಮ್ಗೆ ಕಣ್ ತಗೊಂಡು ನೋಡೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ನಾವು ಇನ್ನೂ ಕಣ್ ತೆಗಿಯಂಗಿಲ್ಲ. ದೇವ್ರ ಕೊಟ್ರಯ್ಯ ಎಲ್ಲಿ ಕೂತಾನೆ ಅವ್ನು ಮೂಲ್ಯ ಕೊಟ್ರಯ್ಯ. 6,000 ಬಂದ್ರು. ಆಮೇಲೆ ನೋಡಿ 16,000 ಆದದ ತೆಗೆದ್ಬಿಟ್ರು ನಮ್ಮನ್ನ. ನಾವು ಅಷ್ಟೆಲ್ಲ ಮಾಡಿ ಈಗ ಅದಕ್ಕೆ ಹೋಯ್ತು, ರಿಟೈರ್ಡ್ ಮಾಡ್ಬೇಕು. ಇವಾಗ ಮನೆಗೆ ಹೋಗಿದ್ದೀವಿ. ಈಗ 16,000 ಕೊಟ್ರಲ್ಲ, ಅದ್ರಲ್ಲಿ ಅರ್ಧ ಕೊಟ್ಟು ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಪೆನ್ಷನ್ ಕೇಳ್ತಾ ಇದ್ದೀರಾ? ಏನ್ ಹೇಳ್ತಾ ಇದೆ ಸರ್ಕಾರ? ಏನು ನಿಮ್ಗೆ ಏನು ಕೊಡಕ್ ಬರಕಿಲ್ಲ ಅಂತವ್ರೆ. ಈಗ ಬಾ ಅಂತ ಹೇಳ್ತಾ ಇದ್ದಾರೆ. ಮಾಸ್ಟ್ರು ಡೇಟ್ ಆಫ್ ಬರ್ತ್ ಕೇಳಿದ್ರೆ ಸೇರಿರೋದು ಅದು ಕೊಡಕ್ ಬರಕಿಲ್ಲ ಅಂತವ್ರೆ. ಅದು ಇಲ್ಲ ಅಂತ ಒಟ್ಟಲ್ಲಿ ಮಾಸ್ಟರ್ಗಳಿಂದ ಸರ್ಕಾರದಿಂದ ನಿಮ್ಗೆಲ್ಲ ಮೋಸ ಆಗ್ತದೆ. ನಮ್ ಜೀವನ ಸಾಕದೆ ಕಷ್ಟ. ಏನೋ ಅದನ್ನಾರು ಕೊಡ್ತಾರೆ. 40 ವರ್ಷದಿಂದ ಓಡಾಡ್ತಾರೆ ಕಣಪ್ಪ, ಬೆಲೆನೇ ಇಲ್ಲ. ನಮ್ಮ ಆಯಗಳಿಗೆ ಮುಖ್ಯಸ್ಥರಿಗೆ ಬೆಲೆನೇ ಇಲ್ಲ. ಹಂಗಾಗದೆ ಈಗ ನಾವು ಓಟ ಗೆಲ್ಸೋ ಈಗ ಪೀಠಗಳು ಕೂತ್ಕೊಂಡು ನಮ್ಮ ಯಾವ ಊರು ಏನು ಅಂತ ನೋಡ್ತಾ ಇಲ್ಲ. ಹುಟ್ಟಿದಿರೋ ಹಸ್ತಿದಿರೋ ಅಂತ ಯಾರಪ್ಪ ನಮ್ನ ಕೇಳು. 2,000 ಕೊಡ್ತಾ ಇಲ್ವಾ? ನಮ್ಮ ಒಬ್ಬರಿಗೆ ಕೊಡ್ತಾ ಇದ್ದಾರಪ್ಪ. ಇಡೀ ದೇಶಕ್ಕೆ ದೊಡ್ಡವ್ರಿಗೂ ಕೊಡ್ತಾವ್ರಪ್ಪ. ಅಕ್ಕಿ ಎಲ್ಲರಿಗೂ ಕೊಡ್ತಾರೆ. 2,000 ಕೊಡೋಕೆ ಎಲ್ಲರಿಗೂ ಕೊಡ್ತಾರೆ. ನಮ್ಗೆ ಅಷ್ಟು ದೊಡ್ಡ 40 ವರ್ಷಕ್ಕೆ ಎದ್ವಲ್ಲಪ್ಪ. ಏನ್ ಕೊಟ್ರಪ್ಪ ನಮ್ಗೆ? ಬರೀ ಕೈ ಕಳ್ಸಿದಾರಪ್ಪ. ಯಾರಪ್ಪ ಕರ್ದ್ರು ನಮ್ಗೆ? ಎಷ್ಟು ಹೋಗೋಣ ನಮ್ ಜೀವನ ಸಾಕಕ್ಕೆ ಹೇಳಿ ಹೆಂಗ್ ಮಾಡೋದು ಹೇಳಿ? ಆಯ್ತಮ್ಮ. ನಮ್ಮ ನಾಯಿಗಿಂತ ಕೀಳಾಗಿ ಮಾಡ್ಬಿಟ್ಟು ನೋಡ್ತಾರ ಸರ್. ನಮ್ಮ ಆಯಗಳನ್ನ ನಾಯಿಗಿಂತ ಕಡೆ
ಅಧ್ಯಕ್ಷರಿಗೂ ಬೆಲೆ ಇಲ್ಲ, ಆಯಾಗಳಿಗೂ ಬೆಲೆ ಇಲ್ಲ ಕಣಪ್ಪ. ಹಂಗ ಆಗ್ಬಿಡೋದು ಸರ್ಕಾರ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.